ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಂದ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ಒಂದಕ್ಕಿಂತ ಹೆಚ್ಚಾಗಿ ಬ್ಲೌಸ್ನ ನಾವು ಯಾವ ರೀತಿ ಒಂದೇ ಸಾಲಿನ ಕಟಿಂಗ್ ಮಾಡೋದಂತೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದೇ ಅಳತೆ ಇರ್ತಾವೆ. ಅವರು ಒಂದು 2-3 ಬ್ಲೌಸ್ ನಮ್ಮ ಕಸ್ಟಮರ್ ಸ್ಟಿಚ್ ಮಾಡಿಕೊಡ್ರಿ ಅಂತ ಕೊಟ್ಟಿರ್ತಾರೆ. ಆ ಥರ ಬ್ಲೌಸ್ ಇದ್ದಾಗ ನಾವು ಒಂದೇ ಸಾರಿನೇ 3 ಬ್ಲೌಸನ್ನು ಕಟಿಂಗ್ ಮಾಡ್ಬೋದು, ಇಲ್ಲ 2 ಇದ್ದರೆ 2 ಕಟಿಂಗ್ ಮಾಡ್ಬೋದು. ಈ ಥರ ಮಾಡೋದ್ರಿಂದ ನಮ್ಮ ಟೈಮನ್ನು ಸೇವ್ ಆಗ್ತೈತಿ ಮತ್ತು ಸ್ಟಿಚಿಂಗ್ ಮತ್ತು ಕಟ್ಟಿಂಗ್ ಸ್ವಲ್ಪ ಜಲ್ದಿ ಫಾಸ್ಟಾಗಿ ಆಗ್ತಾವೆ ಅಂತೇಳಿ ಬರೀ 3 ಬ್ಲೌಸ್ ಇದ್ದಾವೆ. ಈಗ ಈ ಒಂದು ಕಟಿಂಗ್ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಅಳತೆ ಬ್ಲೌಸು. ನಾನಿವಾಗ 3 ಲೈನಿಂಗ್ ಕ್ಲಾತ್ನ ಇವಾಗ ಫೋಲ್ಡ್ ಮಾಡಿ ತೊಗೊಂಡಿದ್ದೀನಿ. ಇದು ಒಂದು ಕಲರ್, ಇದು ಒಂದು ಮತ್ತು ಇದು ಒಂದು ಕಲರ್, 3 ಕಲರ್ ಇರೋಂಥ ಬ್ಲೌಸ್ನ ನಾನು ಬ್ಲೌಸಿಗೆ ಲೈನಿಂಗ್ ಕ್ಲಾತ್ನ ತೊಗೊಂಡಿದ್ದೀನಿ. ಯಾಕಂದರೆ ಇವು 3 ಅದೇ ಕಲರ್ ಅದಾವೆ, ಹಂಗಾಗಿ ಲೈನಿಂಗ್ ಕ್ಲಾತ್ನ ತೊಗೊಂಡಿದ್ದೀನಿ. ಫಸ್ಟ್ ಇವನ್ನ ಒಂದಕ್ಕೊಂದು ಈ ರೀತಿ ಸ್ಟ್ರೇಟಾಗಿ ಹಾಕೋರಿ. ಹಾಕೊಂಡು ಫಸ್ಟ್ ನೋಡಿ, ಬಟ್ಟೆ ನಾವು ಹಾಕುವಾಗ ಹೆಚ್ಚು ಕಡಿಮೆ ಬರಬಾರ್ದು. ಈ ರೀತಿನೇ ನೀಟಾಗಿ ಹಾಕ್ಕೊಂಡು ಈ ಥರ ಫೋಲ್ಡನ್ನ ಮಾಡ್ಕೊರಿ. ಫಸ್ಟ್ ಐರನ್ ಮಾಡ್ಕೊಂಡ್ರೆ ಇನ್ನು ನೀಟಾಗಿ ಕಟ್ಟಿಂಗ್ ಮಾಡೋದಕ್ಕೆ ನೀಟಾಗಿ ಕೂಡ್ತಾವೆ. ಫಸ್ಟ್ ಐರನ್ ಮಾಡ್ಕೊಳ್ಳೋದಿದ್ರೆ ಐರನ್ ಮಾಡ್ಕೊಳ್ಳಿ. ನೋಡಿರಿ, ಇವಾಗ ಫಸ್ಟ್ ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೋರಿ. ಚೆಸ್ಟ್ ಮೆಜರ್ಮೆಂಟು ಹುಪ್ಪಟ್ಟಿ ಸೈಡು ನೋಡ್ಕೋಬೇಕು. ನೋಡಿರಿ, ರೆಡಿ ಇರೋದು ಎಷ್ಟೈತಿ? ಚೆಸ್ಟ್ ಮೆಜರ್ಮೆಂಟು 8 ಇಂಚ್ ಐತಿ. ಇಲ್ಲಿಂದ 8ಕ್ಕೆ ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ 2 ಇಂಚು ಎಕ್ಸ್ಟ್ರಾ ತೊಗೊರಿ ಸ್ಟಿಚಿಂಗಿಗೆ. ನೋಡಿರಿ, ಇಲ್ಲಿಂದ ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟು ರೆಡಿ ಇರೋದು 8 ಇಂಚು. 2 ಇಂಚು ಪ್ಲಸ್ ನಮಗೆ ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಇಲ್ಲಿ ಲಾಸ್ಟಲ್ಲಿ ಬಟ್ಟೆ ಸ್ಟ್ರೇಟ್ ಇರಲ್ಲ ಅಂತಂದ್ರೆ ಒಂದು ಇಲ್ಲಿ ಸ್ಟ್ರೇಟಾಗಿ ಲೈನ್ ಹಾಕೋರಿ. ಇಲ್ಲ ಸ್ಟ್ರೇಟ್ ಆಗಿತ್ತು ಅಂತಂದ್ರೆ ಹಾಗೆ ಬಿಟ್ಬಿಡ್ರಿ. ಇವಾಗ ನೋಡಿರಿ, ಫಸ್ಟ್ ಫ್ರಂಟ್ ಪಾರ್ಟ ಕಟಿಂಗ್ ಮಾಡ್ಕೊಳ್ಳೋಣ, ಆಮೇಲೆ ನೆಕ್ಸ್ಟ್ ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಬ್ಲೌಸಿನ ಉದ್ದಾನ ನೋಡ್ಕೋಬೇಕು ಎಷ್ಟೈತೆ ಅಂತೇಳಿ. ಭುಜ ಜಾಯಿಂಟಿಂದ ನೋಡ್ಕೋರಿ. ನೋಡ್ರಿ, ಇಲ್ಲಿಂದ ಎಷ್ಟೈತಿ? 13.5 ಇಂಚ್ ರೆಡಿ ಇರೋದೈತಿ. ನಾವು 1 ಇಂಚು ಎಕ್ಸ್ಟ್ರಾ ತೊಗೋಬೇಕು. 14.5 ಇಂಚನ್ನ ನಾವೀಗ ಬ್ಲೌಸಿಂದು ಉದ್ದಾನ ತೊಗೋಬೇಕು. ನೆಕ್ಸ್ಟ್ ಇವಾಗ ಕ್ರಾಸ್ ಬೆಲ್ಟನ್ನ ನಾವು ಇಲ್ಲೇ ಕಟಿಂಗ್ ಮಾಡ್ಕೊಳ್ಳೋಣ, ಇದೇ ಬಟ್ಟೆ ಒಳಗನ. ಹಂಗಾಗಿ ಇನ್ನೂ ಅರ್ಧ ಇಂಚು ನಾನಿಲ್ಲಿ ಎಕ್ಸ್ಟ್ರಾ ತೊಗೊಳಕತ್ತೀನಿ. ಟೋಟಲಾಗಿ 15 ಇಂಚು ನಾನು ಬ್ಲೌಸಿನ ಉದ್ದಾನ ರೆಡಿ ಇಡಕತ್ತೀನಿ. ಬ್ಯಾಕ್ ಪಾರ್ಟಿಗೆ ಆಗಿತ್ತು ಅಂತಂದ್ರೆ 1 ಇಂಚ್ ಅಷ್ಟೇ ಎಕ್ಸ್ಟ್ರಾ ತೊಗೊತಿದ್ದೆ. ಎಕ್ಸ್ಟ್ರಾ ತೊಗೊಂಡು ಕಟಿಂಗ್ ಮಾಡ್ಕೊತಿದ್ದೆ. ಇದು ಫ್ರಂಟ್ ಪಾರ್ಟಿಗೆ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಯಾಕೆ ತೊಗೊಂಡಿನಿ ಅಂತಂದರೆ ಇಲ್ಲೇ ನಾವು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡ್ಕೊತೀವಿ, ಹಂಗಾಗಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡಿನಿ. ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ನೆಕ್ಸ್ಟ್ ಇವಾಗ ನೆಕ್ ಬರುತ್ತೆ 2 ಇಂಚ್ ತೊಗೋರಿ. ಭುಜಾನ 3 ಇಂಚ್ ತೊಗೋರಿ. ಇಲ್ಲಿಂದ ನೋಡ್ರಿ, ಫ್ರಂಟ್ ನೆಕ್ ಉದ್ದ ಎಷ್ಟೈತೆ ಅಂತೇಳಿ ನೋಡ್ಕೊರಿ. ನೆಕ್ ಉದ್ದ 6 ಇಂಚ್ ಐತಿ. 6 ಇಂಚಿಗೆ ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ ಆರ್ಮೋಲು 5 ಇಂಚ್ ತೋರಿ. ಇಲ್ಲಿಂದ 1 ಇಂಚ್ ಮಾರ್ಕ್ ಮಾಡ್ಕೊಂಡು ಆರ್ಮೋಲ್ ಶೇಪ್ ತೆಗಿರಿ.
ನೆಕ್ಸ್ಟ್ ಇವಾಗ ಕ್ರಾಸ್ ಬೆಲ್ಟ್ಗೆ ಒಂದು ಸೈಡ್ ನೋಡ್ಕೊರಿ, ಇಲ್ಲಿ ನೆಕ್ ಇರುತ್ತಲ್ಲ ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡ್ಕೊರಿ. ಕ್ರಾಸ್ ಬೆಲ್ಟ್ನ ಎಲ್ಲಿ ಅಟ್ಯಾಚ್ ಮಾಡಿರ್ತಾರೆ ಅಲ್ಲಿಗೆ ಅಷ್ಟೇ ನಾವು ಅಳತೆನ ನೋಡ್ಕೋಬೇಕು. ಇಲ್ಲಿಂದ ನೋಡಿರಿ 3.5 ಇಂಚ್ ರೆಡಿ ಇರೋದೈತಿ. 1 ಇಂಚು ಎಕ್ಸ್ಟ್ರಾ ತೊಗೋಬೇಕು, 4.5 ಇಂಚ್ ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ ಇನ್ನೊಂದು ಸೈಡ್ ಆರ್ಮೋಲ್ ಆರ್ಮೋಲಿಂದ ಹಿಡಿದು ನೆಕ್ಸ್ಟ್ ಕ್ರಾಸ್ ಬೆಲ್ಟ್ನ ಎಲ್ಲಿ ಅಟ್ಯಾಚ್ ಮಾಡಿರ್ತಾರೆ ಅಷ್ಟರ ಮಧ್ಯೆ ನೀವು ಅಳತೆನ ಮಾಡ್ಕೊಂಡು ನೋಡ್ಕೊರಿ. 6 ಇಂಚ್ ಐತಿ. ಇಲ್ಲಿಂದ ಇಲ್ಲಿಗೆ 7 ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿರಿ, ನಾವಿಲ್ಲಿ ಕ್ರಾಸ್ ಬೆಲ್ಟ್ ಮಾರ್ಕ್ ಮಾಡಿದ್ಮೇಲೆ ನಮ್ಮ ಕ್ರಾಸ್ ಬೆಲ್ಟನ್ನು ಇಲ್ಲೇ ಬರ್ತಾವೆ. ಹಂಗಾಗಿ ನಾನು ಈ ರೀತಿ ಮಾರ್ಕಿಂಗ್ ತೊಗೊಂಡೆ. ಒಬ್ಬೊಬ್ರದ್ದು ಪೀಸ್ ಕಡಿಮೆ ಇರ್ತಾವೆ. ಪೀಸ್ ಕಡಿಮೆ ಇದ್ದಾಗ ನೀವೇನು ಮಾಡಬೇಕು, ಇಷ್ಟಷ್ಟೇ ನಾವು ಫ್ರಂಟ್ ಪಾರ್ಟ್ನ ಮಾರ್ಕಿಂಗ್ ಮಾಡಿಕೊಂಡು ಆಮೇಲೆ ನಾವು ಬೇರೆ ಕಡೆ ಕ್ರಾಸ್ ಬೆಲ್ಟ್ ಪೀಸ್ ತೊಗೊಂಡು ನಡೀತೈತಿ. ಆ ಥರನಾದರೂ ನೀವು ತೊಗೋರಿ. ಟ್ಯಾಕ್ಸ್ ಪ್ಯಾಂಟ್ ಅಂತೂ ಆಲ್ಮೋಸ್ಟ್ ಯಾವ ರೀತಿ ತೊಗೋಬೇಕಂತೇಳಿ ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು. ನೆಕ್ಸ್ಟ್ ಇವಾಗ ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡ್ಕೊರಿ. ಇಲ್ಲೇ ನೋಡಿರಿ, ನಮ್ಗೆ ಬ್ಲೌಸಿನ ಉದ್ದ ಎಷ್ಟಿತ್ತು, ರೆಡಿ ಇರೋದು 13.5 ಇಂಚ್ ಇತ್ತು. ನಾವಿವಾಗ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳೋಣ. ಟೋಟಲಾಗಿ 14.5 ಇಂಚನ್ನ ಈಗ ಬ್ಯಾಕ್ ಪಾರ್ಟ್ಗೆ ರೆಡಿ ಇರೋದನ್ನ ತೊಗೊಳ್ಳೋಣ. ನೆಕ್ಸ್ಟ್ ಇವಾಗ ನೆಕ್ ಬಿಡುತ್ತೆ 2 ಇಂಚು, ಭುಜ 3 ಇಂಚು, ಆರ್ಮೋಲು 5 ಇಂಚು, ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿತ್ತು, ರೆಡಿ ಇರೋದು 8 ಇಂಚ್ ಇತ್ತು. 2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ವಿ. ನಾವಿಲ್ಲಿ ಬ್ಯಾಕ್ ಪಾರ್ಟ್ಗೆ ಆರ್ಮೋಲ್ ಶೇಪ್ ತೆಗೆಯೋದಕ್ಕೆ 1.5 ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಆರ್ಮೋಲ್ ಶೇಪ್ ತೆಗೀರಿ. ಬ್ಯಾಕ್ ಪಾರ್ಟಿಂದ ನೆಕ್ ಉದ್ದ ಎಷ್ಟಿರ್ತೈತಿ ಅಷ್ಟು ನೋಡ್ಕೊಂಡು ಮಾರ್ಕಿಂಗ್ನ ಮಾಡ್ಕೊರಿ. ನಾನು ಎಂಬ್ರಾಯ್ಡ್ರಿ ವರ್ಕ್ ಹಾಕಿರೋ ಬ್ಲೌಸ್ ಅದಾವೆ, ಹಂಗಾಗಿ ನಾನು ನೆಕ್ನ ಇಲ್ಲಿ ಡ್ರಾ ಮಾಡ್ಕೊಳ್ಳೋದಿಲ್ಲ. ಸ್ಟಿಚಿಂಗ್ ಮಾಡ್ಕೊಳ್ಳುವಾಗ ನಾನು ನೋಡ್ಕೊಂಡು ಡ್ರಾ ಮಾಡ್ತೀನಿ. ಇಲ್ಲಿ ಒಂದು ಸ್ವಲ್ಪ ಅಷ್ಟೇ ನಾನು ಶೇಪ್ಗೋಸ್ಕರ ಇಷ್ಟು ತೆಗಿಯಕತ್ತೀನಿ. ನೀವು ಪೂರ್ತಿಯಾಗಿ ಈಗ ಎಕ್ಸಾಂಪಲ್ 9 ಇಂಚು ಬ್ಲೌಸಿನ ಉದ್ದ ಐತಿ ಅಂತಂದ್ರೆ 9 ಇಂಚ್ಗೆ ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ಇಲ್ಲಿ ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ನೀವು ಡಿಸೈನ್ ಮಾಡ್ಕೊಂಡು ಶೇಪ್ನ ಹಾಕೋರಿ. ನೋಡಿರಿ, ಬ್ಯಾಕ್ ಪಾರ್ಟು 3 ಬ್ಲೌಸ್ ಪೀಸು ಕಟ್ಟಿಂಗ್ ಆದ್ವೀಗ. ತೋಳು ಕಟ್ಟಿಂಗ್ ಮಾಡ್ಕೊಳ್ಳೋಣ. ತೋಳು ಕಟ್ಟಿಂಗ್ನ ಮಾಡ್ಕೊಳ್ಳೋವಾಗ ಸಿಂಗಲ್ ಆಗಿರೋ ಪೀಸ್ನ ಕಟ್ಟಿಂಗ್ ಮಾಡ್ಕೊರಿ. ಯಾಕಂದ್ರೆ ನಾವು ಇಲ್ಲಿ ಫೋಲ್ಡ್ ಮಾಡ್ತೀವಲ್ಲ, ಇಲ್ಲಿ ಬಟ್ಟೆ ತುಂಬ ದಪ್ಪ ಬಂದುಬಿಡ್ತೈತಿ. ಹಂಗಾಗಿ ಕಟ್ಟಿಂಗ್ ಮಾಡುವಾಗ ಒಂದು ಅರ್ಧ ಇಂಚು ಹೆಚ್ಚು ಕಡಿಮೆ ಆಗ್ತಿರ್ತೈತಿ. ಹಂಗಾಗಿ ಬೇರೆ ಬೇರೆನೇ ನೀವು ತೋಳು ಕಟ್ಟಿಂಗ್ನ ಮಾಡ್ಕೊರಿ.
ವಿಡಿಯೋ ಇಷ್ಟ ಆಯ್ತಂದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.